Good morning, everyone. My name is Akshay Mehta. I studied 1 year diploma course at Health and Safety, Environmental Management at Karauli Institute of Fire and Safety, Authorized Training Center (VSS). Here I am applying to the World Skill Career Council Development as a HSC officer. As a HSC officer, I will explain one topic. The topic is ladder. ನಾವು ಲ್ಯಾಡರ್ ಅನ್ನು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ನೋಡಬಹುದು. ಲ್ಯಾಡರ್ ಅಲ್ಲಿ ತುಂಬಾ ಟೈಪ್ ಇದೆ. ಸ್ಟೆಪ್ ಲ್ಯಾಡರ್, ಎ ಫ್ರೇಮ್ ಲ್ಯಾಡರ್. ಇಲ್ಲಿ ನಾವು ನೋಡುವಂತದ್ದು ಎ ಫ್ರೇಮ್ ಲ್ಯಾಡರ್. ಈ ಲ್ಯಾಡರ್ ಅನ್ನು ನೋಡಬಹುದು ಮನೆಯಲ್ಲಿ ಯೂಸ್ ಮಾಡುವಂತಹ ಲ್ಯಾಡರ್. ಇದರಲ್ಲಿ ನಾನೀಗ ಮೇನ್ ಪಾರ್ಟ್ಸ್ ಅನ್ನು ಹೇಳ್ತೇನೆ. ರನ್ಸ್, ರೈಲ್ಸ್, ಟಾಪ್ ಸ್ಟೆಪ್, ಈ ನಮ್ಮ ಟಾಪ್ ಸ್ಟೆಪ್ ಅಲ್ಲಿ ನಾವು ಯಾವತ್ತೂ ನಿಂತು ಕೆಲಸ ಮಾಡಬಹುದು. ಯಾಕಂದ್ರೆ ಇದು ನಮ್ಗೆ ಸರಿಯಾದ ಜಾಗ ಅಲ್ಲ, ಅಲ್ಲಿ ಸ್ಪೇಸ್ ತುಂಬಾ ಕಮ್ಮಿ ಉಂಟು. ನಾವು ಸೈಟ್ ಅಲ್ಲಿ ಯಾವುದೇ ಕೆಲಸ ಮಾಡುವ ಮೊದಲು ಇನ್ಸ್ಪೆಕ್ಷನ್ ಅಂತ ಒಂದು ಮಾಡ್ತೇವೆ. ಆ ಇನ್ಸ್ಪೆಕ್ಷನ್ ಚೆಕ್ ಲಿಸ್ಟ್ ಇಲ್ಲಿದೆ. ಯಾವಾಗಲೂ ಚೆಕ್ ಲಿಸ್ಟ್ ಇಟ್ಕೊಂಡೇ ಕೆಲಸ ಇದು ಇನ್ಸ್ಪೆಕ್ಷನ್ ಮಾಡ್ಬೇಕಂತಿಲ್ಲ. ಆಸ್ ಅ ವರ್ಕರ್ ಆಗಿ ಸಹ ನೋಡ್ಬೋದು, ನಮಗೆ ಇನ್ಸ್ಪೆಕ್ಷನ್ ಮಾಡಬಹುದು ಹೇಗೆ. ಈ ಲ್ಯಾಡರ್ ಅಲ್ಲಿ ನಾವು ಮೈನ್ ಆಗಿ ನೋಡ್ಬೇಕಂದ್ರೆ ಯಾವ್ದಾದ್ರು ರನ್ಸ್ ಅಂದ್ರೆ ಸ್ಟೆಪ್ ಯಾವ್ದಾದ್ರು ಕಟ್ ಆಗಿದೆಯಾ ಅಲ್ಲ, ಕಟ್ ಆಗಿದೆ ಅಂತ ನೋಡ್ಬೇಕು. ಯಾಕಂದ್ರೆ ಮೇಲೆ ಹತ್ತುವಾಗ ನಮ್ಗೆ ಗೊತ್ತಾಗ್ಲಿಲ್ಲ ಆದ್ರೆ ಸಹ ಫಸ್ಟ್ ಹತ್ತುವಾಗಿಂತ ಮೊದಲು ನೋಡ್ಬೇಕು ನಾವು ಯಾವ್ದಾದ್ರು ಕಟ್ ಆಗಿದೆಯಾ. ಆ ಕಟ್ ಆದ ರನ್ಸ್ ಇದು ಲ್ಯಾಡರ್ಗೆ ಹತ್ತಿದ್ರೆ ನಮ್ಗೆ ಆಕ್ಸಿಡೆಂಟ್ ಇಂಜುರಿ ಎಲ್ಲ ಆಗ್ಬೋದು. ಆ ಸೈಡ್ ರೈಲ್ಸ್ ಡ್ಯಾಮೇಜ್. ಸೈಡ್ ರೈಲ್ಸ್ ಅಂದ್ರೆ ಈ ಡ್ಯಾಮೇಜ್ ಆದ್ರೆ ನಮ್ಗೆ ಇದರ ಸ್ಟೆಬಿಲಿಟಿ ಕಮ್ಮಿ ಆಗ್ತದೆ. ಫೋರ್ಸ್ ಬೀಳುವಾಗ ಇದು ಬೆಂಡ್ ಆಗಿ ಮತ್ತೆ ಕಟ್ ಆಗ್ಬಹುದು. ಆ ರನ್ಸ್ ಫಿಟೆಡ್ ಟು ದ ಸೈಡ್ ರೈಲ್ಸ್. ಈ ರನ್ಸ್ ಕರೆಕ್ಟ್ ಫಿಟ್ ಆಗಿದೆ ಅಂತ ನೋಡ್ಬೇಕು. ಇಲ್ಲಿಂದ ಇಲ್ಲಿಗೆ ಕಾಲಿಡುವಾಗ ಅದು ಬೆಂಡ್ ಆಗಿ ನಾವು ಕೆಳಗೆ ಬೀಳುವ ಸಾಧ್ಯತೆ ಸಹ ಉಂಟು. ಲ್ಯಾಡರ್ ಇಸ್ ಹೊರಗಿದೆ ಅಂದ್ರೆ ಈ ಲ್ಯಾಡರ್ ಎಂತಾದ್ರೂ ತುಕ್ಕು ಹಿಡಿದಿದ್ಯಾ. ಇದು ಅಲ್ಯೂಮಿನಿಯಂ ಲ್ಯಾಡರ್, ಇದರಲ್ಲಿ ತುಕ್ಕು ಹಿಡಿಯುವುದಿಲ್ಲ. ಹಾಗೆ ಈ ಮೆಟಲ್ ಲ್ಯಾಡರ್ ಎಲ್ಲ ಜಾಸ್ತಿ ಆಗಿ ತುಕ್ಕು ಹಿಡಿಯುತ್ತೆ. ತುಕ್ಕು ಹಿಡಿದ್ರೆ ಅಲ್ಲಿ ಆ ಲ್ಯಾಡರ್ ಸ್ಟೆಬಿಲಿಟಿ ಕಮ್ಮಿ ಆಗ್ತದೆ. ಅದಕ್ಕೆ ಕೆಪಾಸಿಟಿ ಇರುವುದಿಲ್ಲ ನಮ್ಮ ರೋಡ್ ಅನ್ನು ಬ್ಯಾರ್ ಮಾಡುವಂಥದ್ದು. ಮತ್ತೆ ಹತ್ತುವಾಗ ನಾವು ಆ ವೆಯ್ಟ್ ಬಿದ್ದಾಗ ಅದು ಕಟ್ಟಾಗಿ ಕೆಳಗೆ ಸಹ ಬೀಳ್ಬಹುದು. ಆ ಸೈಡ್ ರೈಲ್ಸ್ ಅಂಡ್ ರನ್ಸ್ ವಿತ್ ಆಯಿಲ್, ಗ್ರೀಸ್, ಸ್ಲಿಪ್ಪರಿ. ಅಂದ್ರೆ ಈಗ ಲ್ಯಾಡರ್ ನಾವು ಕೆಲಸ ಮಾಡುವಾಗ ಕೆಲವು ಐಟಮ್ ಅನ್ನು ಮೇಲೆ ತಗೊಂಡು ಹೋಗ್ತೇವೆ. ತಗೊಂಡು ಹೋಗ್ಲಿಕ್ಕಿಲ್ಲ ಆದ್ರೆ ಸಹ ಕೆಲವೊಮ್ಮೆ ವರ್ಕ್ ಸೈಡ್ ಅಲ್ಲಿ ವರ್ಕರ್ಸ್ ಎಲ್ಲ ಮಾಡ್ತಾರೆ. ತಗೊಂಡು ಹೋಗುವಾಗ ಅಲ್ಲಿ ಎಂತಾದ್ರು ಆಯಿಲ್ಸ್, ಗ್ರೀಸ್ ಅಥವಾ ಪೇಂಟ್ಸ್ ಎಲ್ಲ ಬಿದ್ರೆ ಅವರು ಬರ್ತಾರೆ. ನೆಕ್ಸ್ಟ್ ಇನ್ನೊಬ್ರು ಹತ್ತುವಾಗ ಅವರಿಗೆ ಕಷ್ಟ ಆಗುತ್ತೆ, ಅವ್ರು ನೋಡಿರುವುದಿಲ್ಲ. ಅದೆಲ್ಲ ಇರಬಾರ್ದು. ಆ ರನ್ಸ್ ಇವನ್ ಅನ್ಇವನ್ ಅಂದ್ರೆ ಈ ರನ್ಸ್ಗೆ 30 ಸೆಂಟಿಮೀಟರ್ ಗ್ಯಾಪ್ ಇರಬೇಕು. ಯಾಕೆಂದ್ರೆ ನಾವು ಹತ್ತುವಾಗ ನಮಗೆ ಈಸಿ ಆಗಬೇಕು, ಹಾಗೆ ಇಳಿಯುವಾಗ ಸಹ ಈಸಿ ಆಗಬಹುದು ಬೇಕು. ಇದಕ್ಕಿಂತ ಹೆಚ್ಚು ಕಮ್ಮಿ ಇದ್ರೆ ನಮಗೆ ಹತ್ತಲಿಕ್ಕೆ ಸಹ ಕಷ್ಟ ಆಗುತ್ತೆ ತುಂಬಾ. ಅಂದ್ರೆ ಕಂಜೆಸ್ಟೆಡ್ ಆಗ್ತದೆ, ಕಾಲೆಲ್ಲ ಇಡ್ಲಿಕ್ಕೆ ಆಗುದಿಲ್ಲ. ಈಸ್ ಲ್ಯಾಡರ್ ಪ್ರೊಜೆಕ್ಟೆಡ್ ವಿತ್ ಲೂಸ್ ನೈಲ್ಸ್, ಸ್ಕ್ರೀವ್ಸ್, ಬೋಲ್ಟ್ಸ್. ಅಂದ್ರೆ ಇಲ್ಲಿ ನೋಡಿ, ಇದು ಬೇರೆ ಟೈಪ್ ಸ್ಕ್ರೀವ್ಸ್ ಇಲ್ಲೆಲ್ಲ ಬರ್ತದಲ್ಲ, ಇದೆಲ್ಲ ಲೂಸ್ ಇದ್ರೆ ನಮಗೆ ಗೊತ್ತಾಗುದಿಲ್ಲ. ಅದಕ್ಕೆ ಹತ್ತಕ್ಕಿಂತ ಮುಂಚೆ ನೋಡಿದ್ರೆ ಒಳ್ಳೆಯದು. ಇಲ್ಲಿ ಇದೆಲ್ಲ ಲೂಸ್ ಇದ್ರೆ ಮತ್ತೆ ಕೆಲಸ ಮಾಡುವಾಗ ಕೆಳಗೆ ಬಿದ್ರೆ ನಮಗೆ ಕಷ್ಟ ಉಂಟು. ಅದಕ್ಕೆ is ladder with makeshift arrangement, steel rod and ladder rungs. ಇದಕ್ಕೆ ಕಟ್ ಆಗಿದೆ ಅಂತ ಹೇಳಿ ನಾವು ರಿಪ್ಲೇಸ್ ಮಾಡಬೇಕು. ಅಂದ್ರೆ ಈ ಸ್ಟೀಲ್ ರಾಡ್ ಎಲ್ಲ ಹಾಕಿ ವೆಲ್ಡ್ ಎಲ್ಲ ಮಾಡಬಹುದು. ಇದು ಅಂದ್ರೆ ರಿಬೀಟ್ ಅಂತ ಹೇಳ್ತಾರೆ. ರಿಬೀಟ್ ಹೊತ್ತು ಮಾಡಿರ್ಬೋದು. ವೆಲ್ಡ್ ಕೊಟ್ರೆ ನಾವು ಅದು ಕಟ್ಟಾಗಿ ಕೆಳಗೆ ಬೀಳ್ಬಹುದು ನಾವು ಕಾಲಿಡುವಾಗ. ಅದು ಕೆಪಾಸಿಟಿ ಬೇಗ ಆಗಿರುವುದಿಲ್ಲ. ಇದಕ್ಕೆಲ್ಲ ಕೆಪಾಸಿಟಿ ಅಷ್ಟೇ ಇರ್ತದೆ. ಅಷ್ಟೇ ಕೆಪಾಸಿಟಿಯಲ್ಲಿ ನಾವು ಹತ್ತಬಹುದು. ಮತ್ತೆ ಇದಕ್ಕೆ ಹತ್ತುವ ವಿಧಾನ ಹೇಳ್ತೇವೆ. 3 ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹೇಳ್ತಾರೆ ನಮ್ಮ ಸೇಫ್ಟಿ ಭಾಷೆಯಲ್ಲಿ. ಅಂದ್ರೆ 2 ಕೈ 1 ಕೈ ಕಾಲು, ಅಥವಾ 2 ಕಾಲು 1 ಕೈ. ಅಂದ್ರೆ ಹತ್ತುವಾಗ ಹೀಗೆ ಹತ್ತಬೇಕು. ಈಗ ನೋಡಿ, 2 ಕೈ 1 ಕಾಲು. ಇಳಿಯುವಾಗ ಸಹ ಹಾಗೆ. ಈಗ ನಾನು ಇಲ್ಲಿ ಹತ್ತಿದ್ದೇನೆ, ಹೀಗೆ ನೋಡ್ಬೋದು.
ಇಳಿಯುವಾಗ ಹಾಗೆ ಎರಡು ಕಾಲು ಒಂದು ಕೈ, ಅಥವಾ ಒಂದು ಕೈ ಎರಡು ಕೈ ಒಂದು ಕಾಲು, ಹೀಗೆ. ಇದನ್ನು ನಾವು ಯೂಸ್ ಮಾಡುವಾಗ ಆದಷ್ಟು ಜಾಗ್ರತೆಯಿಂದ ಯೂಸ್ ಮಾಡಬೇಕು. ಇದನ್ನು ನೋಡ್ಬೋದು ನೀವು, ಇದರ ಒಳ್ಳೆಯ ವಿಧಾನ ಅಲ್ಲ. ಇದು ಯಾವ ಒಂದು ರೋಪಿಂದ ಟೈ ಅಪ್ ಮಾಡಿದ್ದಾರೆ.